ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರ ಯಶಿಂಟೆಕ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಟಾಪಿಕ್ ಏನಪ್ಪಾ ಅಂದ್ರೆ ಮೈನ್ ಆಕ್ಚುಲ್ ಆಗಿ ನೀವು ಪಿಕ್ಸೆಲ್ ಆಪ್ ಯೂಸ್ ಮಾಡ್ತಿರ್ತೀರಾ, ಅದರಲ್ಲಿ ಫಾಂಟ್ಸ್ ಒಂದ್ ಸ್ವಲ್ಪ ಕಡಿಮೆ ಇದೆ ಗುರು. ತುಂಬಾ ಅಟ್ರಾಕ್ಷನ್ ಆಗಿರೋ ಫಾಂಟ್ಸ್ ನ ಯಾವ ತರ ಇನ್ಸ್ಟಾಲ್ ಮಾಡ್ಕೊಳೋದೊಂದು ತುಂಬಾ ಸಿಂಪಲ್ ಆಗಿ ತಿಳಿಸ್ತೀನಿ. ಈ ವಿಡಿಯೋ ಅಂತೂ 2 minutes ಅಲ್ಲೇ ಕಂಪ್ಲೀಟ್ ಆಗುತ್ತೆ ಗುರು. ನೀವು ಯಾರು ವಿಡಿಯೋನಲ್ಲಿ ಸ್ಕಿಪ್ ಮಾಡಿದ್ರೆ ನೋಡಿ, ತುಂಬಾ ಸಿಂಪಲ್ ಆಗಿ ಯಾವ ತರ ಪಿಕ್ಸೆಲ್ ಆಪ್ ಅಲ್ಲಿ ಫಾಂಟ್ಸ್ ನ ಡೌನ್ಲೋಡ್ ಮಾಡ್ಕೊಂಡು ಅಂದ್ಬಿಟ್ಟು ತುಂಬಾ ಸಿಂಪಲ್ ಆಗಿ ತಿಳಿಸ್ಕೊಡ್ತೀನಿ. ಮತ್ತಿನ್ನೇನಿಲ್ಲ, ಇವತ್ತಿನ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವೇ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಒಂದಷ್ಟು ವಿಡಿಯೋಸ್ ಅಲ್ಲಿ ಸಬ್ಸ್ಕ್ರೈಬ್ ಆಗಿ ಕೇಳ್ಕೊಂಡಿಲ್ಲ, ಆದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂತಿದ್ರ, ಅದಕ್ಕೆ ತುಂಬಾ ಥ್ಯಾಂಕ್ಸ್ ಗುರು. ಗಾಯ್ಸ್, ಇವಾಗ ನಾನು ಪಿಕ್ಸೆಲ್ ಆಪ್ ನ ಓಪನ್ ಮಾಡ್ಕೊಂಡಿದ್ದೀನಿ. ಈ ತರ ನೀವು ಓಪನ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಪಿಕ್ಸೆಲ್ ಆಪ್ ಇದ್ದೇ ಇರ್ತದೆ, ಯಾಕಂದ್ರೆ ನೀವು ಯೂಟ್ಯೂಬರ್ಸ್ ಆಗಿದ್ರೆ ಪಿಕ್ಸೆಲ್ ಆಪ್ ಇರಲೇಬೇಕು ಗುರು. ಏನಕ್ಕಪ್ಪ ಅಂದ್ರೆ ತಮ್ನೇಲ್ ಎಡಿಟ್ ಮಾಡೋಕ್ಕೆ ಪಿಕ್ಸೆಲ್ ಆಪ್ ಇರಲೇಬೇಕು. ಇವಾಗ ನಾನು ಮೇನ್ ಆಕ್ಚುಲ್ ಆಗಿ ಏನು ಪಾಯಿಂಟ್ ಬಂದಿದ್ದೇನೆ ಅಂದ್ರೆ, ಇವಾಗ ಫಾಂಟ್ಸ್ ನ ಯಾವ ತರ ಇನ್ಸ್ಟಾಲ್ ಮಾಡೋದು ಅಂದ್ಬಿಟ್ಟು ಒಂದಷ್ಟು ಕಡಿಮೆನೇ ಇದೆ. ಅದಕ್ಕೆ ಡಿಸೈನ್ ಆಗಿ ಯಾವ ತರ ಇನ್ಸ್ಟಾಲ್ ಮಾಡ್ಕೊಂಡು ಅಂದ್ಬಿಟ್ಟು ತುಂಬಾ ಸಿಂಪಲ್ ಆಗಿ ತಿಳಿಸ್ತೀನಿ ಬನ್ನಿ. ಇವಾಗ ನೋಡಿ, ಇಲ್ಲಿ ಈ ತರ ಇಂಟರ್ಫೇಸ್ ಬರುತ್ತೆ. ನೀವು ಏನು ಮಾಡ್ಬೇಕಪ್ಪ ಅಂದ್ರೆ ಎ ಆಪ್ಷನ್ ಅಲ್ಲಿ ಹೋಗ್ಬೇಕು. ಇವಾಗ ಇಲ್ಲಿ ಎ ಆಪ್ಷನ್ ಅಲ್ಲಿ ಹೋಗ್ಬಿಟ್ಟು AV ಫಂಟ್ ಅಂತ ಈ ತರ ಫಂಟ್ ನ ಒನ್ ಟೈಮ್ ಪ್ರೆಸ್ ಮಾಡಿ. ಇವಾಗ ನೋಡಿ, ಇದರಲ್ಲಿ ಬರುತ್ತೆ, ಈ ತರ ಇಂಟರ್ಫೇಸ್ ಬರುತ್ತೆ. ಇವಾಗ ಏನು ಮಾಡ್ಬೇಕಪ್ಪ ಅಂದ್ರೆ ಮೈ ಫಾಂಟ್ಸ್ ಹತ್ರ ಹೋಗ್ಬಿಟ್ಟು ಇಲ್ಲಿ ನೋಡಿ, ಈ ಕಡೆ ಮೇಲ್ಗಡೆ ಮಾರ್ಕ್ ಕೂಡ ತೋರಿಸಿರ್ತೀನಿ, ಅದನ್ನ ಪ್ರೆಸ್ ಮಾಡ್ಕೊಂಡು ಬಂದು ಇವಾಗ ಈ ತರ ಇನ್ಸ್ಟಾಲ್ ಮಾಡ್ಬೇಕಪ್ಪ ಅಂದ್ರೆ ಮೇನ್ ಆಕ್ಚುಲ್ ಆಗಿ ನೀವು ಮಾಡ್ಬೇಕಾಗಿರೋದು ಏನಪ್ಪ ಅಂದ್ರೆ, ನನ್ನ ಚಾನಲ್ ಅಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಈ ತರ ಫಾಂಟ್ಸ್ ನ ಹಾಕಿರ್ತೀನಿ, ಅದನ್ನ ಡೌನ್ಲೋಡ್ ಮಾಡ್ಕೊಬೇಕು ಫಸ್ಟ್. ಇವಾಗ ನೋಡಿ, ನಾನು ಡೌನ್ಲೋಡ್ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಒಂದು ಇದೇ ತರ ಡೌನ್ಲೋಡ್ ಆಗುತ್ತೆ ನೋಡಿ. ಇವಾಗ bmtek ಅಂತ ಈ ತರ ನಾನು ಯಾರ್ದು ಕಾಪಿ ಮಾಡ್ಕೊಂಡು ಬಂದು ಹಾಕಿದ್ದೀನಿ ಅಂದ್ರೆ ಡ್ರೈವಲ್ಲಿ bmtek ಅವ್ರನ್ನ ಚಾನಲ್ ಅಲ್ಲಿ ಇರೋ ಡಿಸ್ಕ್ರಿಪ್ಷನ್ ನ ತಂದು ಕಾಪಿ ಮಾಡಿ ಹಾಕಿರ್ತೀನಿ ಅಷ್ಟೇ. ಇವಾಗ ನೀವು ಅದನ್ನೇ ಇನ್ಸ್ಟಾಲ್ ಮಾಡ್ಕೊಳ್ಳಿ, ತುಂಬಾ ಸಿಂಪಲ್ ಆಗಿ ಇನ್ಸ್ಟಾಲ್ ಆಗುತ್ತೆ ನೋಡಿ. ಇವಾಗ ಈ ತರ ಫಾಂಟ್ಸ್ ಎಲ್ಲ ಇದೆ ನನ್ನ ಹತ್ರ. ಇವಾಗ ಏನು ಮಾಡ್ಬೇಕಪ್ಪ ಅಂದ್ರೆ ಆ್ಯಡ್ ಟು ಡಿಕ್ಷನರಿ ಅಂತ ಟೈಪ್ ಮಾಡಿ ಸಾಕು, ಈಸಿಯಾಗಿ ನೋಡಿ ಯಾವ ತರ ಬೇಕಾದ್ರೂ ಆ ತರ ನೋಡಿ. ಇವಾಗ ತುಂಬಾ ಸಿಂಪಲ್ ಆಗಿ ನಾವು ತುಂಬಾ ಸಿಂಪಲ್ ಆಗಿ ಫಾಂಟ್ಸ್ ಕೂಡ ಡೌನ್ಲೋಡ್ ಆಗುತ್ತೆ. ನಿಮ್ಗೆ ಯಾವ ತರ ಬೇಕು ಗುರು, ತುಂಬಾನೇ ಬಂದ್ಬಿಡ್ತು. ಇವಾಗ ನಮ್ಮ ಪಿಕ್ಸೆಲ್ ಆಪ್ ಅಲ್ಲಿ ಫಾಂಟ್ಸ್ ನ ಯಾವ ತರ ಆಡ್ ಮಾಡೋದು ಅಂದ್ಬಿಟ್ಟು ನೀವು ನೋಡಿದ್ರಲ್ಲ. ಇವಾಗ ಏನ್ ಮಾಡ್ಬೇಕಪ್ಪ ಅಂದ್ರೆ, ನೀವು ಆ ತರ ಫಾಂಟ್ಸ್ ನ ಯೂಸ್ ಮಾಡ್ಕೊಂಡು ಅಟ್ರಾಕ್ಷನ್ ಆಗಿ ಟೆಕ್ಸ್ಟ್ ನ ಎಡಿಟ್ ಮಾಡ್ಬೋದು. ನಿಮ್ಗೆ ಯಾವ ತರ ಡಿಸೈನಿಂಗ್ ಅಲ್ಲಿ ಬೇಕಾದ್ರೂ ಫಾಂಟ್ಸ್ ನ ಇನ್ಸ್ಟಾಲ್ ಮಾಡ್ಕೊಟ್ಟಿದ್ದೀನಿ ನಾನು. ಇನ್ನೇನಿಲ್ಲ, ಇವತ್ತಿನ ವಿಡಿಯೋ ತುಂಬಾ ಇಷ್ಟ ಆದ್ರೆ ಒಂದು ಲೈಕ್ ಹಾಕಿ, ಯಾಕಂದ್ರೆ ಲೈಕ್ ಹಾಕೋದ್ ಮುಖಾಂತರ ನಮ್ಮ ವಿಡಿಯೋ ಆಟೋಮೆಟಿಕ್ ಆಗಿ ಶೇರ್ ಆಗುತ್ತೆ. ಹೊಸ ವಿಡಿಯೋ ಕಡೆ ಸಿಗೋಣ, ಅಲ್ಲಿವರೆಗೂ ವೇಟ್ ಮಾಡ್ತಾರೆ ನಿಮ್ಮ ಪ್ರೀತಿ ಕನ್ನಡಿಗ ಯಶಿಂಟೆಕ್. ಜೈ ಹಿಂದ್,